ಕಳಿಸಿದ್ದಲ್ರಿ ನಿಮ್ಮಲ್ಲಿ ಮಿನಿಸ್ಟ್ರಿಗೆ ಯಾವುದು ಕಾವಲ್ಗಾನಹಳ್ಳಿಯಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 10 ಎಕರೆ ಜಮೀನು ಕೊಡೋದು ರೆಡಿ ಮಾಡಿದ್ದೀರಿ. ಹಿಂದೆ ನಾವು ಶಿಡ್ಲಘಟ್ಟದಲ್ಲಿ ಅವರು ಮಂಜುನಾಥ್ ಅನ್ನೋರಿಗೆ 5 ಎಕರೆ ಜಮೀನು ಕೊಟ್ರಿ, ನಾವೇ ಒಂದೇ ದಿವಸದಲ್ಲಿ RTC ಮಾಡಿಕೊಟ್ರಿ. ಇಲ್ಲಿ 300-400 ಒಂದೊಂದು ಪ್ರತಿ ಊರುಗಳಲ್ಲೂ ಜಮೀನುಗಳೈತೆ, ಎಲ್ಲೆಲ್ಲಿ ಜಮೀನುಗಳೈತೆ ಅಂತ ನನ್ನ ಹತ್ರ ಪಟ್ಟಿ ಐತೆ ನಿಮ್ಮ ತಾಲೂಕಲ್ಲಿ. ಈ ದೇಶಕ್ಕೆ ನಮಗೆಲ್ಲ ಏನು ಕಾವಲಿದ್ದು ಕಾಲುಗಳು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಆದರೆ ಅವ್ರು ಉಪವಾಸ ಕುತ್ಕೊಂಡಿದ್ದಾರೆ, ಅವ್ರು ಸತ್ತದ ಮೇಲೆ ಏನಾರು ಮಾಡ್ತೀರಾ? ನಿಮ್ಮ ಮನೆಯಿಂದ ಕೊಡೋದೇನಿಲ್ಲ ಸುದರ್ಶನ್ ಅವರೇ. ಸರ್ಕಾರಿ ಜಮೀನು ಏನಿದೆ 1960 ಆಕ್ಟ್ ಪ್ರಕಾರ ಅವ್ರಿಗೆ 10% ಏನು ರಿಸರ್ವ್ ಇದೆ, ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೋಸ್ಕರ ಎಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇವತ್ತಿದ್ದೀರಂದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು. ಅವ್ರಿಗೆ 2 ಎಕರೆ ಜಮೀನು ಕೊಡೋಕ್ಕಾಗಿಲ್ಲ ಅಂದರೆ ಇನ್ನೇನ್ರಿ ಸಮಾಚಾರ? ಎಷ್ಟು ಏಜ್ ನಿಮಗೆ? 33. ಇನ್ನೂ ಅರ್ಥ ಆಯ್ತಾ? ನಿಮಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಇಂಥವ್ರು ಮಾಜಿ ಸೈನಿಕರು ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನೆನ್ನೆ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲ್ಗೆ ಹೋಗೋರೆ. ಅವ್ರು ಜಮೀನು ಕೊಟ್ಬಿಡ್ರಿ ಸಾಕು, ನೀವು ಇನ್ನೇನು ಕೊಡ್ಬೇಡಿ ನೀವು. ಹೌದ್ರಿ, ಜಮೀನುಗಳು ಇರ್ತಕ್ಕಂಥದ್ದು 100 ಇದೆಯಲ್ಲ, ನಾವೇ ಕರ್ಕೊಂಡೋಗಿ ನೋಡ್ತೀರಿ ಮೊನ್ನೆ. ಹೌದು, ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಜೊತೆಲಿ ಇದು ಮಾಡ್ಕೊಂಡು ಕೊಡಿ. ಅದು ಅರ್ಥ ಆಯ್ತು, ಮಾನವೀಯತೆನೇ ಇರ್ಬೇಕಲ್ವಾ? ಅವ್ರೇನಾರು ತೀರೋದ್ಮೇಲೆ ಏನಾರು ಕಾಂಪೋಸಿಷನ್ ಕೊಡ್ತೀರಾ? ಅವಾಗ ಕಳ್ಳಾಯಕರಾಗೋತೀರಿ ಅಷ್ಟೇ ನೀವು, ದೇವರಣೆ. ಮತ್ತೆ ಏನು ಅವ್ರು ಯಾರೋ ಸರ್ವೇರ್ಗಳು 10 ಲಕ್ಷ ಲಂಚ ಕೇಳಿದ್ರೆ ಅವ್ರು ಕೊಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ಹಿಡಿದುಕೊಟ್ರೆ ಅದನ್ನೇ ದ್ವೇಷ ಸಾಧಿಸ್ಕೊಂಡು ಇವತ್ತು ಅವ್ರ ಜಮೀನುಗಳು ಕೊಟ್ಟಿಲ್ಲ. ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ಇನ್ನು ನಾರ್ಮಲ್ ನಮ್ಮಂತವ್ರಿಗೆ ಎಲ್ಲ ಏನಪ್ಪ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ತಹಸೀಲ್ದಾರರು ಶಿಡ್ಲಘಟ್ಟದಲ್ಲಿ ಇದ್ರು, ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ RTC ಮಾಡಿಕೊಟ್ರು. ಅದು ತಹಸೀಲ್ದಾರ್ ಅಂದ್ರೆ ಡ್ಯೂಟಿ. ಅರ್ಥ ಆಯ್ತಾ? ನಿಮ್ಮ ಕೈನಲ್ಲಿ ಇರ್ತಕ್ಕಂಥ ಪವರ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಒಳ್ಳೇದಕ್ಕೆ ಬಳಸ್ಕೊಂಡು ಇವ್ರಿಗೆ ಅದೇನಿದೆ ಜಮೀನ್ ಅದನ್ನ ಇದು ಮಾಡ್ಕೊಳ್ಳಿ. ಇದು ದಿನೇ ದಿನೇ ಅವ್ರು ಏನಾದ್ರು ಉಪವಾಸ ಇದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತೀರಿ ಹೇಳ್ರಿ ನೀವು? DC ಅವ್ರಿಗೆಲ್ಲ ವಿಷಯ ತಿಳಿಸಿ. ನಾವು ಇವತ್ತು ನಾಳೆ ನೋಡ್ತೀರಿ, ಅದಾದ್ಮೇಲೆ ನಾವು ಎಲ್ಲರೂ ಬಂದಿಲ್ಲ ಕುತ್ಕೊಳ್ತೀರಿ. ನಾವು ಉಪವಾಸ ಅಲ್ಲಪ್ಪ, ಊಟನ ನೀನೇ ಕೊಡ್ಬೇಕು. ನಾವು ಉಪವಾಸ ಕುತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಆಗುತ್ತೆ ನಿಮ್ಗೆಲ್ಲ. ಮಾತಾಡಿ ಅರ್ಜೆಂಟಾಗಿ ಅವ್ರಿಗೆ ಜಮೀನು ಕೊಡೋದು ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಇದು ಬೇರೆ ಬೇರೆ ರೀತಿಯಲ್ಲಿ ಇದಾಗುತ್ತೆ. ಅರ್ಥ ಆಯ್ತಾ? ರಾತ್ರಿ ಇವ್ರು ಇಲ್ಲಿದ್ರೆ ಲೈಟ್ ಆಫ್ ಮಾಡಿಸ್ತೀರಿ ಅಂತ ಹೆಂಗ್ರಿ? ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಅದನ್ನು ಧಮಕಿ ಹಾಕ್ತಾರೆ. ಈಗ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ನೀವು ತಾಲೂಕು ದಂಡಾಧಿಕಾರಿಗಳಲ್ವಾ, ನೀವು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ಅವ್ರು ಇದಾರೆ, ಹೋರಾಟ ಮಾಡ್ತಾ ಇದಾರೆ. ಈಗ ಅವ್ರ ದಿನ ನಿಮ್ಮ ಆಫೀಸ್ ಮುಂದೆ ಕೂತಿದಾರಲ್ಲ ಸುದರ್ಶನ್ ಅವ್ರು, 1 ವಾರದಿಂದ ನೀವು ದಿನ ನೋಡ್ತಾ ಇದ್ದೀರಲ್ಲ. ನಮ್ಮ ಮನೆಗೆ ಯಾರಾದ್ರೂ ಈ ತರ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದು ಈ ತರ ಕುತ್ಕೊಂಡಿದ್ರೆ ಏನ್ ಮಾಡೋದು ಹೇಳ್ರಿ? ಕಾನೂನಲ್ಲಿ 100% ಅವಕಾಶ ಇದೆಯಲ್ಲ, ಬೇಕಾದಷ್ಟಲ್ರಿ ಐತಲ್ರಿ ಸರ್ಕಾರಿ ಜಮೀನುಗಳು. ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋರು ಪತ್ತೋಗಿರೋರು ಎಲ್ಲ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಗುಳುಮ್ ಮಾಡ್ತಾವ್ರೆ. ಇವ್ರಿಗೆ 2 ಎಕರೆ ಮಾಡ್ಕೊಡಕ್ಕೇನ್ರಿ? ನೋಡಿ ಮಾತಾಡಿ, ಅದು ಅರ್ಜೆಂಟಾಗಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಇದು ಇಡೀ ತಾಲೂಕವರೆಲ್ಲ ಬಂದು ಕುತ್ಕೋಬೇಕಾಗುತ್ತೆ. ಹಲೋ, ದೇಶ ವಿರೋಧಿ ಅಲ್ಲ ಇದು. ಇವತ್ತು ಉಗ್ರಗಾಮಿಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ನೆಲೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಆಲ್ ಖೈದಾ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರಿಗೆ ಇಲ್ಲಿ ನೆಲೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಮಾಜಿ ಸೈನಿಕರು ಅವರು ಈ ದೇಶಕ್ಕೋಸ್ಕರ ಕಷ್ಟ ಬಿದ್ದಿರ್ತಕ್ಕಂಥವ್ರಿಗೆ 2 ಎಕರೆ ಜಮೀನು ಕೊಡೋಕ್ಕಾಗಲ್ಲ ಅನ್ನೋದಾದ್ರೆ, ಇವತ್ತು ಎಷ್ಟೊಂದು ಜನ ನಕಲಿ ಭೂದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಭೂ ಕಬಳಿಕೆದಾರರು ಎಷ್ಟೋ ಸಾವಿರಾರು ಎಕರೆ ಜಮೀನುಗಳು ಮಾಡ್ಕೊಂಡಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಇವ್ರಿಗೆ ಜಮೀನು ಮಂಜೂರು ಮಾಡ್ಕೊಡ್ಬೇಕು. ಈಗಾಗಲೇ ಅಧಿಕಾರಿಗಳಿಗೆಲ್ಲ ನಾವು ಹೇಳಿದಿರಿ, ಇವ್ರು ಯಾರ ಮೇಲಧಿಕಾರಿಗಳು ಸ್ಯಾಂಕ್ಷನ್ ಮಾಡಬೇಕು ಅವ್ರಿಗೆ ನಾವು ಮನವಿ ತಲುಪಿಸಿದಿರಿ ಅಂತ ಹೇಳಿದ್ರೆ ಅವರೇ ಹಿಂಬರ ಕೊಟ್ಟಿದ್ದಾರೆ, ಎಲ್ಲೂ ಜಮೀನಿಲ್ಲ ಅಂತ. ನಿಮ್ ಜಮೀನು ಎಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ನಾವೇ ನೋಡ್ತೀರಿ ಬನ್ರಿ. ಪ್ರತಿಯೊಂದು ಊರುಗಳಲ್ಲೂ ಸರ್ಕಾರಿ ಜಮೀನುಗಳು ಎಲ್ಲೆಲ್ಲ ಐತೆ ಅಂತ ನಮ್ಮ ಎಲ್ಲ ರೈತರಿಗೂ ಗೊತ್ತು, ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಎಚ್ಚೆತ್ಕೊಂಡು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರನ್ನು ಎಚ್ಚೆತ್ಕೊಂಡು
ಇವರಿಗೆ ನಮ್ಮ ಶಿವಾನಂದ ರೆಡ್ಡಿ ಅವರಿಗೆ ಕೂಡಲೇ ಜಮೀನು ಮಂಜೂರು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಈ ದೇಶಭಕ್ತ ದೃಷ್ಟಿಯಲ್ಲಿ ನೀವು ಖಳನಾಯಕರಾಗ್ಬಿಡ್ತೀರಿ ಅಂತ ಹೇಳಕ್ ಇಷ್ಟ. ನಾವೇ ನೋಡಿಸ್ತೀರಿ ಬನ್ರಿ, ಹೋಗ್ಲಿ. ನೀವು ತಹಸೀಲ್ದಾರರು, DC ಅವರು ಎಲ್ಲ ಬಂದು ಹೌದು ಉಳಿದಿರೋದೇ ಜಮೀನು. ನಾನು ಹೇಳ್ತಾ ಇರೋದು, ನೀವು ಸರ್ಕಾರಿ ಗುಡ್ ತೋಪ್ ಕೊಡ್ರಿ, ಗೋಮಾಳ ಕೊಡ್ರಿ, ಇನ್ನೊಂದು ಕೊಡ್ರಿ, ಮತ್ತೊಂದು ಕೊಡ್ರಿ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತಾ ಇಲ್ಲ. ಅರ್ಥ ಆಯ್ತಾರ? ನಮಗೇನು ಅನ್ಸುತ್ತಂದ್ರೆ ಇದು ಮೇಲ್ನೋಟಕ್ಕೆ ಬೇರೆಯವರೆಲ್ಲ ಇದೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಏನಪ್ಪ ಇದು, ಈ ದೇಶಕ್ಕೋಸ್ಕರ ಕಷ್ಟ ಬಿದ್ದು -20 ಡಿಗ್ರಿ ಇರ್ತಕ್ಕಂಥ ಜಾಗದಲ್ಲೆಲ್ಲ ಇದು ಮಾಡಿ ಕಾರ್ಗಿಲ್ ಇವ್ರು ಹೆಚ್ಚುವರೆಗೆ ಹಾಕೊಂಡಿದ್ದಾರೆ. ಅಂತ ಜಾಗದಲ್ಲಿ ಇವ್ರಕ ಜಮೀನ್ ಕೊಟ್ರೆ ಯಾವ ತರ ಅನುಕೂಲ ಆಗುತ್ತೆ, ಏನು ಎಂತ ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ದಯವಿಟ್ಟು ಇವ್ರಿಗೆ ಜಮೀನು ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಮಾಜಿ ಸೈನಿಕರಿದ್ದಾರೆ ಶಿವಾನಂದ ರೆಡ್ಡಿ ಅವರವ್ರ ಪರವಾಗಿ ನಾವು ಉಗ್ರವಾದಂತ ಹೋರಾಟಗಳನ್ನ ಊಟ ಮಾಡ್ಕೊಂಡೇ ನಾವು ಮಾಡ್ತೀವಿ. ಉಪವಾಸ ಇದ್ದಲ್ಲ, ನಾವು ಸತ್ರ ಮಣ್ಣಾಕ್ತೀರಿ ಅಷ್ಟೇ. ನೀವು ಮಣ್ಣಾಕಕ್ಕೂ ಬರ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅದು ಬದುಕಿರೋವಾಗೆ ನೀವು ಅವ್ರ ಜಮೀನು ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ.